ದಿನಾಂಕ ಮಾರ್ಚ್ 2, 4:11 ಬೆಳಗಿನ ಜಾವ. ಸ್ವಲ್ಪ ವಾರ್ಮಪ್ ಆಗಲಿ. ಬೈಕ್ ಲೋ ಫ್ಯೂಲ್ ಬೇರೆ ಇದೆ, ಫ್ಯೂಲ್ ಅಪ್ ಮಾಡಿಸ್ಕೋಬೇಕು. ಹಾಯ್, ಹೆಲೋ, ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ಸೊ ಎಲ್ಲಿಗಪ್ಪ ಇಷ್ಟು ಬೆಳಗ್ಗೆ ಅಂದರೆ ಒಂದು ಚಿಕ್ಕ ರೈಡ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಕೋಸ್ಟಲ್ ಸೈಡ್ ಹತ್ರ, ಲೈಕ್ ಉಡುಪಿ, ಮಂಗಳೂರು ಆ ಕಡೆ. ನನ್ನ ಜೊತೆ ಬರ್ತಾ ಇರೋದು ಪಿಲಿಯನ್ ರೈಡರು, ನಮ್ಮ ಫ್ರೆಂಡು. ನೀವು ನೋಡಿರ್ತೀರ ಲಾಸ್ಟ್ ವಿಡಿಯೋಲ್ಲಿ, ಸಿದ್ಧಾರ್ಥ್ ಅಂತ. ಪ್ರೆಸೆಂಟ್ ಇವಾಗ ಯಶವಂತಪುರ ಹತ್ರ ಇದ್ದೀನಿ. ಇವಾಗ AGB ಲೇಔಟ್ ಹತ್ರ ಹೋಗಿ ಅವನಿಗೆ ಪಿಕಪ್ ಮಾಡಿಕೊಂಡು ಅಲ್ಲಿಂದ ಹೊರಡಬೇಕು. ಅಲ್ಲಿ ಹೋಗಿ ಮೀಟ್ ಆಗೋಣ ಅಂತ ಹೇಳ್ತಾ, ಈ ನಿಮ್ಮ ಪ್ರೀತಿಯ ಟೋಲ್ ಫ್ರೀ ಬೈಕರಿಂದ ಸ್ವಾಗತ, ಸುಸ್ವಾಗತ. ನೋಡ್ಬೋದು ಮಂಗಳೂರು 360, ಮುಂಬೈ 1000. ಜಾನೆ ಮಂಜಲ್ಲಿ ಸಂಜೆ ತಿಳಿದ ಓವಲವೇ ನೀನಲ್ಲಿ ಹುಡುಕಾಟ. ಹಲೋ ಮಚ್ಚಿ, ಎಲ್ಲಿದೆಯಾ? ಹಾಂ, ಇಲ್ಲೇ ಇದ್ದೀನಿ, 8ನೇ ಮೈಲಿ ಹತ್ರ ಬರ್ತಾ ಇದ್ದೀನಿ. ಹಾಂ ಹಾಂ, ಸರಿ ಬಾ. ಮಚ್ಚಿ ವೆಯ್ಟ್ ಮಾಡ್ತಾವನೆ ನಮ್ಮ ಸಿದ್ದರಾಮಯ್ಯ ಅವರು. ಬಾರೋ, ಗೇಟ್ ಓಪನ್ ಮಾಡ್ಬೇಕಾ? ಹಾಕೋತೀಯ ಬ್ಯಾಗಲ್ಲಿ? ಆಲ್ ಗುಡ್, ಲೆಟ್ಸ್ ಮೂವ್. ಸರಿ, ಕೂತ್ಕೋ. ನೀನು ಹಾಂ ಹಿಂದೆ ಕೂತ್ಕೊಂಡು ಆಮೇಲೆ ಹಿಂದೆ ಜರುಗಿಸೋದಕ್ಕೆ. ಇವಾಗ ಹಿಂದೆ ಮೂವ್ ಮಾಡು. ಹಾಂ, ಓಕೆ. ಕಂಫರ್ಟೇಬಲಾ? ಓಕೆ ಗೈಸ್, ಇವಾಗ ಹೊರಡೋ ಸಮಯ 4:50. ಅಣ್ಣ ಬಾಯ್, ಥ್ಯಾಂಕ್ ಯು. ಓಕೆ, ಫಸ್ಟು ಇಲ್ಲಿಂದ ಕಾರ್ಕಳ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಹೋದ್ಮೇಲೆ ನೋಡಬೇಕು ಉಡುಪಿ ಹೋಗ್ಬೇಕಾ ಅಥವಾ ಮಾರವಂತೆ ಬೀಚ್ ಹತ್ರ ಹೋಗ್ಬೇಕಾ ಅಂತ. ಬನ್ನಿ, ಹೋಗ್ತಾ ಡಿಸೈಡ್ ಮಾಡೋಣ ಇನ್ನು. ಬಟ್ ಸದ್ಯಕ್ಕೆ ಕಾರ್ಕಳ ನಮ್ಮ ಮೇನ್ ಸ್ಟಾಪ್. ಇವಾಗ ತಗೋಬೇಕಿತ್ತಲ್ಲ, ATM-ಅಲ್ಲಿ ವಿಡ್ರಾ ಮಾಡಬೇಕಿತ್ತು. ಇಲ್ಲ ಇಲ್ಲ ಇಲ್ಲ, ಇಲ್ಲೇ ತಗೊಳ್ಳೋಣ. ಹಾಂ, ನಮ್ಮ ಹಾಸ್ಪಿಟಲು. ಹಾಂ, ಬಂತಾ? ಓಕೆ, ಕಾರ್ಡ್. ಹಾಂ, ಮಜಾ ಇಲ್ಲೇ ಫ್ಯೂಲ್ ಅಪ್ ಮಾಡ್ಕೊಳ್ಳೋಣ. ಸೊ ಇಲ್ಲೇ ಫ್ಯೂಲ್ ಅಪ್ ಮಾಡಿಕೊಂಡು ಇಲ್ಲಿಂದ ಹೋಗೋಣ. ಫುಲ್ ಟ್ಯಾಂಕ್ ಮಾಡಿ. ಹಾಂ, ಅಣ್ಣ ಬಿಲ್ ಕೊಡಿ. ಟ್ರಿಪ್ 2ಗೆ 0 ಮಾಡಿದೆ. ಸೊ ಇಲ್ಲಿಂದ ನೋಡೋಣ ಎಷ್ಟು ಮಚ್ಚ. ಕರೆಕ್ಟ್ 13 ಲೀಟರ್ಸು, ಕರೆಕ್ಟ್ 13 ಲೀಟರ್ಸು. ಓಕೆ, ದ ಜರ್ನಿ ಬಿಗಿನ್ಸ್ ನೌ. ಯಾ, ಸೌಂಡ್ ಕೇಳೋಕ್ಕೆ ಒಂಥರ ಮಜಾ, ಅದ್ರ ಗತ್ತು ಸೂಪರ್.
ಕಾಲೇಜಿಗೆ ಟೋಲ್ ಗೇಟ್ ದಾಟಾಯಿತು. ಮಂಗಳೂರು ಹಾಸನ್ ರೋಡ್ ಮೇನು. ಹಾಂ, ಅಲ್ಲಿ ನೋಡು, ಅಲ್ಲಿದೆ ನೋಡು, ಕುಣಿಗಲ್ ಹಾಸನ್ ಮಂಗಳೂರು. ಹಾಸನ್ 156. ಹಾಸನ್ ರೀಚ್ ಆಗೋಕೆ ಆಗುತ್ತೆ ಅರೌಂಡ್ 6:30 ಆಗ್ಬೋದು. ಕ್ರೂಸ್ ಮಾಡ್ಕೊಂಡೇನು ಹೋಗಲ್ಲ, ಲೈಕ್ ಅರೌಂಡ್ 90-80 ಅದು ಅಷ್ಟರಲ್ಲೇ ನೇಚರ್ನ ಫೀಲ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡೇ ಹೋಗ್ತೀವಿ. ಇದು ನಮ್ಮ ಮೊದಲನೇ ಟೋಲ್ ಆಗಿರುತ್ತೆ, ನೆಲಮಂಗಲ ದೇವನಹಳ್ಳಿ ಎಕ್ಸ್ಪ್ರೆಸ್. ಏನು ಮಚ್ಚಿ? ನಮಗೂ ಟೋಲ್ಗೂ ಏನು ಸಂಬಂಧ ಇಲ್ಲ, ನಡೆಯುತ್ತೆ. ಓ, ನಮ್ಮ ಫಸ್ಟು ಟೋಲ್ ಪ್ಲಾಜಾ ಕ್ರಾಸ್ ಮಾಡಾಯಿತು. ಆನ್ ಟೋಲ್ ಫ್ರೀ ಬೈಕರ್. ಸೊ ಆಲ್ಮೋಸ್ಟ್ ಆಲ್ ವೈಶಾಲಿ ಹತ್ರ ಇಲ್ಲಿಂದ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಟೀ ಏನಾದರೂ ಹಾಕ್ಕೊಂಡು ಹೋಗೋಣ ಅಂತ. ತುಂಬ ಚಳಿ ಆಗ್ತಿದೆ ಸ್ನೇಹಿತರೆ. ಸ್ನೇಹಿತರೆ, ಒಂದು ತೋರಿಸ್ತೀನಿ ನಾನು. ನಮ್ಮ ಅಣ್ಣಾಜಿ ನೋಡಿ ಇಲ್ಲಿ, ನಮ್ಮ ಸುದೀಪ್ ಅಣ್ಣ, ನಮ್ಮ ಬಾಸು. ಸೊ 6:26 ಆಗಿದೆ. ಯಾವ ಕಡೆ ಎಂಟ್ರೆನ್ಸು, ಯಾವ ಕಡೆ ಬರೋ, ಹಿಂಗೆ ಹೋಗೋಣ. ಮ್ಯಾಮ್, ಬ್ರೇಕ್ಫಾಸ್ಟ್ ಇದೆಯಾ? ಕಾಫಿನೇ ಲೇಟ್ ಆಗುತ್ತಾ? ಏನು ಮಾಡೋದು, ಹೋಗೋಣ. ಲೇಟ್ ಆಗುತ್ತಂದರೆ ನಮಗಲ್ಲಿ ಲೇಟ್ ಆಗುತ್ತೆ. ಸೊ ಬ್ಯಾಡ್ ಲಕ್ ಏನು ಮಾಡೋಕ್ಕಾಗಲ್ಲ. ಸೊ ವೈಶಾಲಿಲಿ ಏನು ಸಿಕ್ಕಿಲ್ಲ, ಬ್ಯಾಕ್ ಟು ಆನ್ ರೋಡ್ಸ್. ಟ್ರೈನ್ ಸೌಂಡು. ಹಾಂ, ಟಿಫಿನ್ ಬಿಡಿ, ಅಟ್ಲೀಸ್ಟ್ ಒಂದು ಕಾಫಿ ಕೂಡ ಇನ್ನೂ ರೆಡಿ ಇಲ್ಲ ಅಂತ ಹೇಳ್ತವ್ರೆ. ಸೊ ಏನು ಮಾಡೋಕ್ಕಾಗಲ್ಲ, ಹೋಗಬೇಕಷ್ಟೇ. ಹಾಸನಲ್ಲಿ ಹಾಸನಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣಲ್ಲ, ಒಂದು ಒಳ್ಳೆ ಹೋಟೆಲ್ ಸಿಕ್ಕಿದ್ರೆ. ವಾವ್, ಯಾವುದೋ ಸೂಪರ್ ಬೈಕ್. ಓ, ಫೈನಲಿ ಹೋಟೆಲ್ ಸಿಕ್ತು. ನೀವು ಮಲೆನಾಡು 90s ಸ್ಟೈಲ್ ಅಲ್ಲೇ ಕೂತ್ಕೊಳ್ಳೋಣ. ದೋಸೆ ಆರ್ಡರ್ ಮಾಡಿದ್ದೀವಿ, ದೋಸೆ ತಿನ್ಕೊಂಡು ಮಸಾಲೆ ದೋಸೆ. ಸೊ ಆರ್ಡರ್ ಮಾಡಿದ್ದೀವಿ, ಇನ್ನೂ ಬಂದಿಲ್ಲ. ಆರ್ಡರ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀವಿ. ಹೊಟ್ಟೆ ಅಂತೂ ತುಂಬ ಹಾಳ ಆಗ್ತಾ ಇದೆ. ಹಣ್ಣುಗಳು ತುಂಬ ಉರಿತಾ ಇದೆ, ಹಣ್ಣುಗಳು. ಬೆಳಗ್ಗೆ ರೈಸ್ ಮಾಡ್ಬಿಟ್ಟು ಸಾಕಾಗೋದು. ಹೊರಗಡೆ ಸೆಕೆ, ಒಳಗಡೆ ಉರಿ. ಯಾರಿಗೆಲ್ಲ ನಮ್ಮ ಪ್ರಾಬ್ಲಮ್. ಇವಾಗಷ್ಟೇ ಬ್ರೇಕ್ಫಾಸ್ಟ್ ಮಾಡಾಯಿತು. ಸಕಲೇಶಪುರ, ಧರ್ಮಸ್ಥಳ, ಅಲ್ಲಿಂದ ಮತ್ತು ಕಾರ್ಕಳ. ಸೊ ಚೆನ್ನಾಗಿತ್ತು ಬ್ರೇಕ್ಫಾಸ್ಟು. ನಮ್ಮ ಸಿದ್ಧಾರ್ಥ ಅವರು ಓಡಿಸ್ತಾ ಇದ್ದಾರೆ ಬೈಕು. ನಾನು ಸ್ವಲ್ಪ ಹಿಂದೆ ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಅಲ್ಲಿ KSCT ನಮ್ಮ ಹುಲಿ. ಓಕೆ ಗೈಸ್, ಇವಾಗ ಶಿಫ್ಟ್ ಆದ್ವಿ, ಮತ್ತು ನಾನೇ ತೊಗೊಂಡೆ ಬೈಕು. ಸಕಲೇಶಪುರ ದಾಟಾಯಿತು ಜಸ್ಟ್ ಇವಾಗ. ಬಿಸಿಲು ಹೊಡಿಯುತ್ತೆ ಸರಿಯಾಗಿ. ಸೂರಜಿ ಇವಾಗ ನಮಗೆ ದರ್ಶನ ಮಾಡ್ತವ್ರೆ. ನೋಡ್ಬೋದು ಇಲ್ಲಿ ನೇಚರ್ ಎಷ್ಟು ಚೆನ್ನಾಗಿದೆ ಅಂತ. ಈ ಘಾಟ್ ಸೆಕ್ಷನಲ್ಲಿ ಏನು ಟ್ರಾಫಿಕ್ ನೋಡಿ ಸ್ನೇಹಿತರೆ, ಎಷ್ಟು ಟ್ರಾಫಿಕ್ ಅಂದರೆ ಅಲ್ಲಿ ಆಲ್ಮೋಸ್ಟ್ ಅಲ್ಲೂ 1 ಕಿಲೋಮೀಟ್ರಿಂದ ಫುಲ್ ಟ್ರಾಫಿಕ್ಕು.
ಈ ಘಾಟ್ ಸೆಕ್ಷನಲ್ಲಿ ಟ್ರಾಫಿಕ್ ಇಟ್ಕೊಂಡು ಏನು ಹೋಗಿ ಯಾವಾಗ ಹೋಗೋದೇನೋ. ಇವತ್ತೇ ಹೋಗ್ತೀವಾ? ಅದ್ರ ಮಧ್ಯೆಯಿಂದ ಈ ಥರ ಎಸ್ಕೇಪ್ ಆಗಬೇಕಷ್ಟೇ ನಾವು. ಅವ್ರು ಹಿಂದ್ಗಡೆ ನಿಂತ್ಕೊಂಡ್ರೆ ಅಷ್ಟೇ ಕತೆ. ಅಣ್ಣಾಜಿ ಹಿಂದ್ಗಡೆ ನಾವು. ಓಕೆ, ಅಣ್ಣ ಲೋಕಲ್ ಅನ್ಸುತ್ತೆ ಅದಕ್ಕೆ. ನಿಮಗೂ ನೋಡಿ ಇದೇ ನೋಡಿ ಬೇಜಾರಾಗೋಗ್ಬಿಡ್ತೀವಿ. ಏನು ಗುರು ಇದು ತೋರಿಸೋಣ ಟ್ರಾಫಿಕ್ ಅಂತ. ಬೆಂಗಳೂರಲ್ಲೂ ಟ್ರಾಫಿಕ್ಕು, ಇಲ್ಲೂ ಟ್ರಾಫಿಕ್ ಅಂತ. ಸೊ ಫೈನಲಿ ಟ್ರಾಫಿಕ್ನ ದಾಟ್ಬಿಟ್ಟು ಬಂದ್ವಿ. ಆಲ್ಮೋಸ್ಟ್ ಅರೌಂಡ್ 30 ಮಿನಿಟ್ಸ್ ಸ್ನೇಹಿತರೆ ಫುಲ್ ಟ್ರಾಫಿಕಲ್ಲಿ. ಅಪ್ಪ, ಇವಾಗ ಒಂದು ಒಳ್ಳೆ ನೇಚರಲ್ಲಿ ಬಂದಿದ್ದೀವಿ. ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಸೊ ಆಲ್ಮೋಸ್ಟ್ ಅರೌಂಡ್ 2 o'clock ರೀಚ್ ಆಗ್ಬೋದು ಕಾರ್ಕಳ. ಸೊ ಆದಷ್ಟು ಬೇಗ ಕಾರ್ಕಳ ರೀಚ್ ಆದರೆ ನಾವು ಮಾರುವಂತೆ ಮತ್ತು ಉಡುಪಿಗೆ ಹೋಗೋಕ್ಕಾಗೋದು. ಆರಾಮಾಗಿ ಹೋಗ್ಬೋದು ಇವಾಗ ಜಾಲಿಯಾಗಿ. ಮಚ್ಚಿ ಇಲ್ಲೊಂದು ಫೋಟೋ ಹಾಕೊಳ್ಳೋಣ, ಹಂಗೆ ಒಂದು ಸಿನಿಮ್ಯಾಟಿಕ್ ತಗೊಳ್ಳೋಣ. ಓಕೆ ಸ್ನೇಹಿತರೆ, ನೋಡ್ಬೋದು ಇಷ್ಟು ಚೆನ್ನಾಗಿದೆ ಸಕಲೇಶ್ಪುರ ಮತ್ತು ಕೆಳಗಡೆ ಬಂದಿರೋದು. ಓಕೆ, ಒಂದು ಸಿನಿಮ್ಯಾಟಿಕ್ ತಗೊಳ್ಳೋಣ. ಇನ್ 3, 2, 1. ಹೋಗೋಣ. ಕೆಲವೊಂದು ಫೋಟೋಸ್ ತೊಗೊಂಡ್ವಿ, ವೀಡಿಯೋಸು ಚೆನ್ನಾಗಿತ್ತು ಆ ವ್ಯೂ ಪಾಯಿಂಟು. ಸೊ ಹಾಗಾಗಿ ಸ್ಟಾಪ್ ಆಗಿಬಿಟ್ಟು ಫೋಟೋಸ್ ವೀಡಿಯೋ ತೊಗೊಂಡು ಮತ್ತೆ ಪುನಃ ಹೊರಡ್ತಾ ಇದ್ದೀವಿ. ವಾವ್ ಮಚ್ಚಿ, ಆ ಕಡೆ ನೋಡು. ಹಾಂ, ಇವನೇನು ಮಾಡ್ತಾವನೋ. ಯಾರು ಗುರು ಇವನು? ಬ್ರೋ ನಾವಂತೂ ಸಿಕ್ಕಾಕೊಂಡಿವಿ ಬ್ರೋ. ಮತ್ತೆ ಈ ಲಾರಿಗಳು ಮಧ್ಯೆ ಮತ್ತೆ ಸಿಕ್ಕಾಕೊಂಡಿವಿ ಬ್ರೋ. ನಿಂತ್ಕೊ ಮಚ್ಚ, ನಾನು ಹೋಗ್ತೀನಿ ಫಸ್ಟು. ಅಣ್ಣ ಕೈ ಮಾಡ್ತವನೆ. ठीक है भाई, जाते भाई, अभी रुको. वहाँ पे देखो भाई कितना सुंदर है. हाँ ನೋಡಿ ಸ್ನೇಹಿತರೆ, ನಾವು ನೋಡ್ತೀವಿ, ನಿಮಗೂ ತೋರಿಸ್ತೀವಿ. ನೋಡಿ, ಫ್ರೀಯಾಗಿ ನೋಡಿ. ನೀವು ಕೂತ್ಕೊಂಡು ಮನೆಯಲ್ಲಿ ಫೋನಲ್ಲೇ ನೋಡಿ. ನಾವು ಇಲ್ಲಿಂದ ನಿಮಗೆ ತೋರಿಸ್ತೀವಿ ನೇಚರ್ನ. ಇಲ್ಲಿ ನಾವು ನೋಡಿ ಖುಷಿ ಪಡ್ತೀವಿ, ಅಲ್ಲಿ ನೀವು ನೋಡಿ ಖುಷಿ ಪಡಿ ಮನೆಯಲ್ಲೇ ಕೂತ್ಕೊಂಡು. ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಹಂಗೆ ಕೆಳಗಡೆ ಐತೆ ನೋಡಿ, ಕೆಳಗಡೆ. ಅಲ್ಲೇ ಪ್ರೆಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ
ವೇ ಟು ಧರ್ಮಸ್ಥಳ. ಫೈನಲಿ ಇವಾಗ ರೀಚ್ ಆಗಿದ್ದೀವಿ ಧರ್ಮಸ್ಥಳ ಹತ್ರ. ಸೊ ಇಲ್ಲಿಂದ ಕಾರ್ಕಳ ಇನ್ನು ಎಷ್ಟು ಕಿಲೋಮೀಟರ್ ಇದೆ? ಇನ್ನು ಎಷ್ಟು ಕಿಲೋಮೀಟ್ರು? ಹಾಂ, 85 ಕಿಲೋಮೀಟರ್ಸ್ ಅಂತೆ. ಆಲ್ಮೋಸ್ಟ್ 1.5 ತಾಸಾಗುತ್ತೆ. ಸೊ ಮೋಸ್ಟ್ ಪ್ರಾಬ್ಲಿ ಅರೌಂಡ್ 11:30 ಆಗಿರ್ಬೋದು. ಸೋಡೆ ಏನಾದರೂ ಕುಡಿಯೋಣ ಅಂದೆ. ಹಾಂ, ನೋಡು ಹಿಂದೆ ಬೈಕ್ಸ್ ಇದಾವ. ಒಂದು ಚಿಕ್ಕದಾಗಿ ಒಂದು ಸೋಡಾ ಹಾಕ್ಕೊಂಡು ಮುಂದೆ ಹೋಗೋಣ ಸ್ನೇಹಿತರೆ. ಒಳಗಡೆಯಿಂದ ಫುಲ್ ಬೆವರು ಇಳಿತಾ ಇದೆ. ಜ್ಯೂಸು ಎಂದು ಪೊನ್ನು. ಬ್ರೋ ಏನಿದೆ? ಯಾವ ಸೋಡಾ ಚೆನ್ನಾಗಿದೆ? ಮಡಿಕೆ, ಹಾಂ ಇದೆ ಕೊಡಿ. ಮಚ್ಚಿ ನಿಂಗೆ ಯಾವುದು? ಮಡಿಕೆ ಸೋಡಾ. ಇದು ಮಡಿಕೆ ಇದೆ ಎಷ್ಟು? ಯಾವುದು? ಫುಲ್ ಜಾರ್ 50. ಯಾವುದು? ಹಾಂ, 2 ಅದೇ ಹಾಕಿ. ಬನ್ನಿ. ಬರೀ ಸೋಡಾ ಅಲ್ಲ, ಮಡಿಕೆ ಸೋಡಾ. ಬನ್ನಿ ಫ್ರೆಂಡ್ಸ್, ನೋಡೋಣ. ಇವಾಗ ನಮ್ಮ ಸಿದ್ದು ಅವ್ರು ಕುಡಿತಾವ್ರೆ. ಇದೆ ಅಣ್ಣ ಫುಲ್ ಚಿಲ್ಲು. ಹೆಂಗೈತೆ ಟೇಸ್ಟು? ಟೇಸ್ಟ್ ಮಾತ್ರ ಸಖತ್ತಾಗೈತೆ. ನೀವು ಯಾವಾಗ ನೆಕ್ಸ್ಟ್ ಟೈಮ್ ಈ ರೂಟಲ್ಲಿ ಬಂದರೆ ಇಲ್ಲಿ ಬಂದು ಪಕ್ಕಾ ಮಡಿಕೆ ಸೋಡಾ ಕುಡಿಬೇಕು. ಸಾಕಾಗಿದೆ. ಬರೋದಾ? ಸರಿ ಬ್ರೋ, ಬರ್ತೀನಿ, ಬಾಯ್. ಪಾಪ ಒಳ್ಳೆ ಹುಡುಗ ಸಂದೀಪ್ ಅಂತ. ಅವನು ಕಾಲೇಜ್ ರಜೆ ಇದ್ದಾಗ ಬರ್ತಾನೆ ಶಾಪ್ ಹತ್ರ. ಯಾರೆಲ್ಲ ಧರ್ಮಸ್ಥಳ ರೂಟಲ್ಲಿ ಬಂದರೆ ಮಿಸ್ ಮಾಡಬೇಡಿ, ಮಡಿಕೆ ಸೋಡಾನ ಮಿಸ್ ಮಾಡಬೇಡಿ. ನೆಕ್ಸ್ಟ್ ಟೈಮ್ ಕುಡಿದಿದ್ದು ಅದು ಮಡಿಕೆ ಸೋಡಾ, ಒಳ್ಳೆ ಟೇಸ್ಟ್ ಇತ್ತು. ಇಲ್ಲಿಂದ ಧರ್ಮಸ್ಥಳ 20 ಕಿಲೋಮೀಟರ್ಸು. ಏನು ಮಾಡೋದು ಹೇಳಿ, ಫುಲ್ ಬಿಸಿಲು.
ಕೋಸ್ಟಲ್ ಸೈಡ್ ಅಲ್ಲ, ಹಾಗಾಗಿ ತುಂಬ ಲೈಕ್ ಹ್ಯೂಮಿಡಿಟಿ ಜಾಸ್ತಿ ಇದೆ ಮಾಡೋಕ್ಕೆ. ಬಟ್ ವಿ ಆರ್ ಎಂಜಾಯಿಂಗ್ ದ ರೈಡ್. ಧರ್ಮಸ್ಥಳ 3 ಕಿಲೋಮೀಟರ್. ಇಬ್ಬರು ಕೂಡ ಅಷ್ಟೇ ತುಂಬ ಎಂಜಾಯ್ ಮಾಡ್ತಿದ್ದೀವಿ ರೈಡ್ನ. ಫುಲ್ ಮಾತಾಡಿಕೊಂಡು ಒಂದು ಒಳ್ಳೆ ಫ್ರೆಂಡ್ ಜೊತೆ ಹೋಗೋ ರೈಡೇ ಒಂಥರ ಮಜಾ ರೀ. ಏನು ಒನ್ ವೇ ಅಲ್ವಾ, ಹಾಗಾಗಿ ಆ ಕಡೆಯಿಂದ ಈ ಕಡೆಯಿಂದ ಫುಲ್ ನುಗ್ಗೋದು, ಅವರು ನುಗ್ಗೋದು ನಾವು ನುಗ್ಗೋದು ಅಷ್ಟೇ. ಬಟ್ ಸೇಫ್ ಆಗಿರಿ ಅಷ್ಟೇ. ಓವರ್ಟೇಕ್ ಮಾಡಬೇಕಾದ್ರೆ ನೋಡಿಕೊಂಡು ಮಾಡಿ, ಇಲ್ಲಾಂದರೆ ನಿಮಗೆ ಕೆಳಗೆ ಇಳಿಸ್ತಾರೆ ಅಷ್ಟೇ, ರೋಡಿನ ಕೆಳಗಡೆ. ಅಜ್ಜಿ ಇದೆ ನೋಡು ಧರ್ಮಸ್ಥಳ ಎಂಟ್ರೆನ್ಸು. ಇಲ್ಲಿಂದ ಎಂಟ್ರೆನ್ಸ್ ಸ್ಟ್ರೇಟ್ ಹೋಗಿಬಿಟ್ಟು ಲೆಫ್ಟ್ ಹೋಗಿದ್ರೆ ಅದೇ ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ, ಅದೇ ಧರ್ಮಸ್ಥಳ. ಸೊ ಬಟ್ ನಾವು ಈ ಕಡೆ ಹೋಗಬೇಕು ಕಾರ್ಕಳಗೆ. ಸ್ಟೇಟ್ ಅಲ್ಲ ಉಜಿರೆ, 9 ಕಿಲೋಮೀಟ್ರಲ್ಲೇ. ಹಾಂ, ಶ್ರೀರಾಮ್ ಕೃಷ್ಣ ಚೆನ್ನಾಗಿದೆಯಲ್ಲೋ ಟೆಂಪಲ್ಲು. ಮೋಸ್ಟ್ ಪ್ರಾಬ್ಲಿ ಇದು ಉಜಿರೆ ಅನ್ಕೋತೀನಿ ನಾನು. ಇದೇನಾ ಮುಂದೆನಾ? ಉಜಿರೆ ಕ್ರಾಸ್ ಆಗಿ ಮುಂದೆ ಇರ್ಬೋದೇನು. ಉಜಿರೆ, ಇದು ಉಜಿರೆನೇ. ಅಲ್ಲಿ ಎದುರುಗಡೆ ಇರೋದು ಬೆಟ್ಟ ಏನಂತ ನೋಡ್ಬೇಕಲ್ಲ. ಕಣ್ಣ ನೀವೇ ನಿಲ್ಲಿ ಮಧ್ಯ, ಅವನು ಮಧ್ಯ ನಿಂತ್ಕೊಂಡು ಮಾತಾಡ್ತಾನೆ. ಯಾವ ಕಡೆ ಹೋಗ್ಬೇಕು? ಇದು ಉಜಿರೆ. ಆಲ್ಮೋಸ್ಟ್ ಅಲ್ಲಿ 1 ಕಿಲೋಮೀಟರ್ ಇದೆ. ಸೊ ಆ್ಯಂಡ್ ಫೈನಲಿ ಹತ್ತೂರು ಚರ್ಚ್ ಬಂತಾಯಿತು. ನೀವು ನೋಡ್ಬೋದು ಸ್ನೇಹಿತರೆ. ಹೇಗಿದೆ ಮಚ್ಚ? ಆ್ಯಂಡ್ ಕೀಪ್ ಲೇನ್, ಬೈಕ್ ಪಾರ್ಕಿಂಗ್ ಮಾಡ್ಬೋದು ಅನಿಸುತ್ತೆ. ಓಕೆ ಗೈಸ್, ಫೈನಲಿ ನಾವು ಹತ್ತೂರು ಚರ್ಚ್ಗೆ ಬಂದಾಯಿತು. ಸೊ ಇಲ್ಲಿ ಕೋಸ್ಟಲ್ ಸೈಡ್ ಅಲ್ಲ, ಹಾಗಾಗಿ ತುಂಬ ಬಿಸಿಲಿದೆ. ಮರುಭೂಮಿಲಿ ಎಷ್ಟು ಬಿಸಿಲು ಕಾಣಿಸುತ್ತೋ ಅಷ್ಟೇ ಬಿಸಿಲು ಇಲ್ಲೂ ಕಾಣಿಸ್ತೈತೆ. ಫುಲ್ ಚರ್ಚ್ ಮಾತ್ರ ತುಂಬ ಸಖತ್ತಾಗಿದೆ. ಒಂದು ಛತ್ರಿ ತೊಗೊಂಬರ್ಬೇಕಿತ್ತು, ಈಗ ಅನಿಸ್ತಾ ಇದೆ ಛತ್ರಿ ಇದ್ದಿದ್ರೆ ತುಂಬ ಚೆನ್ನಾಗಿರುತ್ತೆ ಚರ್ಚ್ ಅಂತ. ಐ ಲವ್ ಹತ್ತೂರು ಸೇಂಟ್ ಫ್ಲೋರೆನ್ಸ್ ಕಾಸ್ಟಲ್. ಬನ್ನಿ ಸ್ನೇಹಿತರೆ, ಚರ್ಚ್ ಒಳಗಡೆ ಹೋಗೋಣ. ತುಂಬ ಬಿಸಿಲಿದೆ, ಸೊ ಮಾತಾಡೋಕ್ಕೂ ಆಗ್ತಿಲ್ಲ, ಆ ರೇಂಜಿಗೆ ಬೆವರ್ತಾ ಇದ್ದೀವಿ. ಸ್ನೇಹಿತರೆ, ಇವಾಗಷ್ಟೇ ಪ್ರೇಯರ್ ಮುಗಿಸ್ಕೊಂಡು ಬಂದ್ವಿ ಹತ್ತೂರು ಚರ್ಚಲ್ಲಿ. ನಾನು ಮತ್ತು ನಮ್ಮ ಫ್ರೆಂಡು ಗೆಳೆಯನಾದ ಸಿದ್ಧಾರ್ಥ್ ಈ ಒಳ್ಳೆಯ ರೈಡಲ್ಲಿ ಬಂದು ಪೀಸ್ಫುಲ್ಲಾಗಿ ಒಂದು ಪ್ರೇಯರ್ ಮುಗಿಸ್ಕೊಂಡ್ವಿ. ಸೊ ಇವಾಗ ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀವಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್
ಫಾರ್ ನೆಕ್ಸ್ಟ್ ಎಪಿಸೋಡ್ ಅಂತ ಹೇಳ್ತಾ, ಈ ನಿಮ್ಮ ಪ್ರೀತಿಯ ಟೋಲ್ ಫ್ರೀ ಬೈಕರಿಂದ ಸೈನಿಂಗ್ ಆಫ್ ಫ್ರಮ್ ಅತ್ತೂರ್ ಕಾರ್ಕಳ.